ಹಲೋ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಈ ನಿಮ್ಮ ಫಿಸಿಕ್ಸ್ ಮೇಡಿಸಿ ಗುರಿ ನಿಂದು ದಾರಿ ನಂದು ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಪ್ರಾಕ್ಟಿಕಲ್ಸ್ ಎಕ್ಸಾಮ್ಸ್ ನಡೀತಾ ಇದೆ. ಎಲ್ಲರೂ ಪ್ರಾಕ್ಟಿಕಲ್ಸ್ ಎಕ್ಸಾಮ್ನ ಬ್ಯುಸಿಯಲ್ಲಿದ್ದೀರಿ. ನಾನು ಕೂಡ ಎಕ್ಸಾಮ್ಸ್ ಡ್ಯೂಟಿಯಲ್ಲಿ ಎಕ್ಸ್ಟರ್ನಲ್ ಎಕ್ಸಾಮ್ನವ್ರು ಹೋದಾಗ ವಿದ್ಯಾರ್ಥಿಗಳು ನೀವೆಲ್ಲ ಏನು ಸಿಲ್ಲಿ ಮಿಸ್ಟೇಕ್ಸನ್ನು ಮಾಡ್ತಾ ಇದ್ದೀರಾ ಅದನ್ನೆಲ್ಲ ಗಮನದಲ್ಲಿಟ್ಕೊಂಡು ಇನ್ನು ಮುಂದೆ ಎಕ್ಸಾಮ್ಸ್ ಬರೆಯೋ ವಿದ್ಯಾರ್ಥಿಗಳು ಈ ಸಿಲ್ಲಿ ಮಿಸ್ಟೇಕ್ನ ಮಾಡದೇ ಇರಲಿ ಅಂತ ನಾನು ಎಕ್ಸಾಮ್ನರ್ ಆಗಿ ಸ್ಟೂಡೆಂಟ್ಸ್ಗಳಲ್ಲಿ ಕಂಡಂಥ ಸಿಲ್ಲಿ ಮಿಸ್ಟೇಕ್ಗಳನ್ನ ನಿಮ್ಮ ಜೊತೆ ಇವತ್ತು ಡಿಸ್ಕಸ್ ಮಾಡ್ತಿರ್ತೀನಿ. ನೀವು ಯಾರು ಈ ಮಿಸ್ಟೇಕ್ಗಳನ್ನ ಮಾಡಬಾರ್ದು, ಹೆಚ್ಚಿಗೆ ಸ್ಕೋರ್ ಮಾಡಬೇಕು, 30ಗೆ 30 ಸ್ಕೋರ್ ಮಾಡಲಿ ಅನ್ನೋದೇ ನನ್ನ ಆಸೆ. ಒಂದೊಂದು ಮಾರ್ಕ್ಸು ಸಿ ಇ ಟಿಗೆ ಇಂಪಾರ್ಟೆಂಟ್ ಆಗುತ್ತೆ, ನೆನಪಿರಲಿ. ಸಿ ಇ ಟಿ ಮಾರ್ಕಿಗೆ ಪಿ ಯು ಬೋರ್ಡ್ ಮಾರ್ಕ್ಸು ತುಂಬ ಇಂಪ್ಯಾಕ್ಟ್ ಮಾಡುತ್ತೆ. ಈಚ್ ಆ್ಯಂಡ್ ಎವರಿ ಸಿಂಗಲ್ ಮಾರ್ಕ್ ಈಸ್ ಇಂಪಾರ್ಟೆಂಟ್. ಫಸ್ಟ್ ಎಕ್ಸ್ಪೆರಿಮೆಂಟ್ ಏನೇನು ಮಿಸ್ಟೇಕ್ಸ್ ಮಾಡಿದ್ದಾರೆ ಜನರಲ್ಲಾಗಿ ನೋಡೋಣ. ರೆಸಿಸ್ಟಿವಿಟಿ ಅಥವಾ ರೆಸಿಸ್ಟೆನ್ಸ್ ಪರ್ ಯೂನಿಟ್ ಲೆಂತ್. ಈ ಎಕ್ಸ್ಪೆರಿಮೆಂಟ್ ಮಾಡುವಾಗ ಜನರಲಿ ವಿದ್ಯಾರ್ಥಿಗಳು ಕನೆಕ್ಷನ್ನಲ್ಲಿ ರಾಂಗ್ ಮಾಡ್ತಾರೆ. ರಿಯೋಸ್ಟಾಟ್ನ ಸಾಕಷ್ಟು ಸಲ ಹೇಳಿರ್ತೀವಿ, ಒಂದು ಲೋಯರ್ ಟರ್ಮಿನಲ್ಲಿ ಕೊಡ್ರಪ್ಪ, ಒಂದು ಅಪ್ಪರ್ ಟರ್ಮಿನಲ್ಲಿ ಕನೆಕ್ಟ್ ಮಾಡ್ರಪ್ಪ ಅಂತ ವೈರ್ನ. ನೀವೇನು ಮಾಡಿರ್ತೀರಿ, ಎರಡನ್ನೂ ಲೋಯರ್ ಟರ್ಮಿನಲ್ಗೆ ಕನೆಕ್ಟ್ ಮಾಡಿರ್ತೀರಿ. ರಿಯೋಸ್ಟಾಟ್ ಬಗ್ಗೆ ಮಾತಾಡ್ತಿದ್ದೀನಿ. ಇಡೀ ಸರ್ಕ್ಯೂಟಲ್ಲಿ ಒಂದು ಸಿಲ್ಲಿ ಮಿಸ್ಟೇಕ್. ರಿಯೋಸ್ಟಾಟ್ ಶುಡ್ ಬಿ ಕನೆಕ್ಟೆಡ್ ಒನ್ ಟು ದ ಲೋಯರ್ ಟರ್ಮಿನಲ್, ಅನದರ್ ಟು ದ ಹೈಯರ್ ಟರ್ಮಿನಲ್. ಮೆನಿ ಸ್ಟೂಡೆಂಟ್ಸ್ ಆರ್ ಕನೆಕ್ಟಿಂಗ್ on the same side only. That is wrong. Second one, ಡಯಾಗ್ರಾಮ್ ಅಲ್ಲಿ ನೀವು ಯಾವುದೇ ಡಯಾಗ್ರಾಮ್ನ ಬರೆಯುವಾಗ ಸರ್ಕ್ಯೂಟನ್ನಲ್ಲಿ ಫಾರ್ ಎಕ್ಸಾಂಪಲ್ ಟರ್ಮಿನಲ್ಸ್ನ ಮಾರ್ಕ್ ಮಾಡ್ತಾ ಇಲ್ಲ. ಪ್ಲಸ್ ಬ್ಯಾಟ್ರಿಯಿಂದ ಆಮೀಟರ್ ಕಡೆ ಪ್ಲಸ್, ಈ ಮೈನಸ್, ಇದನ್ನು ಮಾರ್ಕ್ ಮಾಡ್ತಾ ಇಲ್ಲ. ಸಿಲ್ಲಿ ಮಿಸ್ಟೇಕ್. ಯು ಆರ್ ನಾಟ್ ಮಾರ್ಕಿಂಗ್ ದಿಸ್. ಯಾವುದೇ ಡಿವೈಸ್ ಆಗಲಿ, ಯಾವುದೇ ಸರ್ಕ್ಯೂಟ್ ಆಗಲಿ, ಯು ಶುಡ್ ಮಾರ್ಕ್ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಟರ್ಮಿನಲ್ಸ್, ಅದರ್ವೈಸ್ ಯುವರ್ ಮಾರ್ಕ್ ವಿಲ್ ಬಿ ಗೆಟ್ ಡಿಟೆಕ್ಟೆಡ್. ನೆಕ್ಸ್ಟ್ ಸಿಲ್ಲಿ ಮಿಸ್ಟೇಕ್. ಇದರಲ್ಲಿ ಟ್ಯಾಬ್ಲರ್ ಕಾಲಮ್ ಹಾಕ್ತಿರಲ್ಲ, ಈ ಟ್ಯಾಬ್ಲರ್ ಕಾಲಮಲ್ಲಿ ಯೂನಿಟ್ಸೇ ಬರೀತಾ ಇಲ್ಲ. ವಿ ಆ್ಯಂಡ್ ಐ, ವೋಲ್ಟ್ ಆ್ಯಂಡ್ ಕರೆಂಟ್ ಅಂತ ಬರೆದು ಬಿಟ್ಬಿಡ್ತಾ ಇದ್ದೀರಾ. ಹೇಳಿದ್ದೀನಿ ಇದ್ರದ್ದು ಯೂನಿಟನ್ನು ಮೆನ್ಷನ್ ಮಾಡಬೇಕು. ಇಟ್ ಶುಡ್ ಬಿ ಇನ್ ಆ್ಯಂಪಿಯರ್. ನೀವು ಬರೀತಾ ಇಲ್ಲ. ಇಟ್ ಶುಡ್ ಬಿ ಇನ್ ವೋಲ್ಟ್. ಯೂನಿಟ್ಗಳು ಬರೀತಾ ಇಲ್ಲ. ಮಿಸ್ಟೇಕ್ ನಂಬರ್ 3. Next mistake I saw very frequently. While plotting the graph, students were not writing the scale. X-axis ಅಲ್ಲಿ V ಅಂತ ಅಷ್ಟೇ ಬರಿತೀರಿ, I ಅಂತ ಅಷ್ಟೇ ಬರಿತೀರಿ. ಇದು ಯಾವುದರಲ್ಲಿದೆ ಬರಿತಾ ಇಲ್ಲ. ಯೂನಿಟ್ಸ್ಗಳನ್ನು ಬರಿತಾ ಇಲ್ಲ. 1 cmಗೆ ಎಷ್ಟು ಯೂನಿಟನ್ನು ತಗೊಂಡಿದೆಯಾ X-axisಲ್ಲಿ ಅದನ್ನು ಬರಿತಾ ಇಲ್ಲ. ವ್ಯಾಲ್ಯೂಯೇಟ್ರು ನಾವು ಹಿಂಗೆ ಕ್ವಶನ್ ಮಾರ್ಕ್ ಹಾಕಿ ಮಾರ್ಕ್ಸ್ ಕಟ್ ಮಾಡ್ತೀವಿ. ಕ್ಯಾಲ್ಕುಲೇಷನ್ ಅಥವಾ ಗ್ರಾಫ್ಗೆ 3 ಮಾರ್ಕ್ ಇರುತ್ತೆ. ನೀನು ಸ್ಕೇಲ್ ಬರೆದಿಲ್ಲ ಅಂಥೇಳಿ 2 ಮಾರ್ಕ್ ಕೊಡ್ತಾರೆ. ಇಲ್ಲಿ ಕ್ವಶನ್ ಮಾರ್ಕ್ ಹಾಕಿ ಓನ್ಲಿ 2 ಮಾರ್ಕ್. ಇಟ್ ವಿಲ್ ಬಿ ಅವಾರ್ಡೆಡ್ ಓನ್ಲಿ 2. ವೈ? ದ ಸ್ಕೇಲ್ ಈಸ್ ನಾಟ್ ರಿಟರ್ನ್. ದಟ್ ಈಸ್ ದ ಮೋಸ್ಟ್ ಸ್ಟೂಡೆಂಟ್ಸ್ ಡೂಯಿಂಗ್ ದ. ನಿಮಗೆ ಗೊತ್ತಿರುತ್ತೆ, ಆದರೆ ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ ಏನು ಕೇಳುತ್ತೆ? ಯು ಶುಡ್ ಬಿ ರಿಟರ್ನ್ ಸ್ಕೇಲ್. You should write scale. Next silly mistake I observed in the exam. ಯೂನಿಟ್ ಬರೆಯುವಾಗ ರೆಸಿಸ್ಟೆನ್ಸ್ ಪರ್ ಯೂನಿಟ್ ಲೆಂತ್ ಹೇಳಿರ್ತಾರೆ. ಇದಕ್ಕೇನು ಯೂನಿಟು? ಓಮ್ ಪರ್ ಮೀಟರ್. ನೀವು ರೆಸಿಸ್ಟಿವಿಟಿಗೂ ಓಮ್ ಪರ್ ಮೀಟ್ರೇ ಬರಿತೀರ. ಇದೇನು ಯೂನಿಟು? ಓಮ್ ಮೀಟರ್. ಮೋಸ್ಟ್ ಆಫ್ ದ ಇದನ್ನು ರೆಸಿಸ್ಟಿವಿಟಿಗೆ ತಗೊಂಡೋಗಿ ಓಮ್ ಪರ್ ಮೀಟರ್ ಬರಿತೀರ. It is wrong. Take care about these silly mistakes. ನರ್ವಸ್ ಆಗಿರ್ತೀರ, ನಿಮಗೆ ಕಾನ್ಸೆಪ್ಟ್ ಗೊತ್ತಿಲ್ಲ ಅಂತಲ್ಲ, ಅದೇನೋ ಗೊತ್ತಿಲ್ಲ. ಮೆಜಾರಿಟಿ ಆಫ್ ದ ಸ್ಟೂಡೆಂಟ್ಸ್ ಬೇರೆ ಪ್ರೆಸೆಂಟೇಷನ್ಸ್ ಎಲ್ಲ ಚೆನ್ನಾಗಿ ಮಾಡಿರ್ತಾರೆ, ಈ ಸಿಲ್ಲಿ ಮಿಸ್ಟೇಕ್ ಮಾಡಿಬಿಟ್ಟು ಹೊರಟೋಗಿರ್ತಾರೆ.
29 ಬಂದುಬಿಡುತ್ತೆ. ಈ ಸಣ್ಣದು ಒಂದು ಮಿಸ್ಟೇಕು, ಯೂನಿಟ್ ಬರೆದಿರೋದಿಲ್ಲ. ಎಷ್ಟೇ ರಿಮೈಂಡ್ ಮಾಡಿದ್ರು, ಎಕ್ಸ್ಟರ್ನಲ್ ಎಕ್ಸಾಮ್ ಹೇಳಿದ್ರು, ಫೈನಲ್ ಸಬ್ಮಿಷನ್ ಅಪ್ಪ ಅಂದರೆ SR ಅಂತ ಹೇಳ್ಬಿಟ್ಟು ಹಿಂಗೆ ಕೊಟ್ಟೋಗ್ಬಿಟ್ಟಿರ್ತಾನೆ. ಈ ಸಿಲ್ಲಿ ಮಿಸ್ಟೇಕಿಂದ ಅವನು ಇದಕ್ಕೆ ಹಿಂಗೆ ಬರ್ದ ಅಂಕೋ ಯೂನಿಟು ರಾಂಗು. ಮಾರ್ಕ್ಸ್ ಎಷ್ಟು ಬಂತು? 1 ಕಟ್ಟಾಯಿತು. ಒಂದೇ ಒಂದು ಏನು ಮಹಾ ಕಟ್ಟಾಗುತ್ತೆ ಅಂತೀಯಾ? 100ಗೆ 100 ಅನ್ನೋದು ಮಾರ್ಕ್ಸ್ ಹೆಂಗಿರುತ್ತೆ, 100ಗೆ 99 ಅನ್ನೋ ಮಾರ್ಕ್ಸ್ ಹೆಂಗಿರುತ್ತೆ? ಇದನ್ನು ಒಂದು 500 ಜನ ಮಾಡಿರ್ತಾರೆ, ಇದನ್ನು ಮಾಡೋರು ಕೇವಲ 5 ಜನ. ದಟ್ ಈಸ್ ದ ಡಿಫ್ರೆನ್ಸ್. ಇಟ್ ಮೇಕ್ಸ್ ಹ್ಯೂಜ್ ಡಿಫ್ರೆನ್ಸ್. ಡೋಂಟ್ ಮೇಕ್ ಸಿಲ್ಲಿ ಮಿಸ್ಟೇಕ್ಸ್. You should score 30 out of 30. That is my motto of this video. Next silly mistake the students are doing. In the circuit diagram the symbols are not written. Optics experiment ಗೆ ಬಂದರೆ ನೋಡ್ರಪ್ಪ, ಆರೋ ಮಾರ್ಕೆ ಹಾಕಲ್ವಲ್ರೋ ನೀವು. ಇಲ್ಲಿ ಸೋರ್ಸ್ ಇರುತ್ತೆ. ಜನರಲ್ಲಾಗಿ UV ಮೆಥಡ್ ಮಾಡ್ತಿರ್ತೀರ. ಆಪ್ಟಿಕಲ್ ಬೆಂಚ್ ಯಾರೂ ಸೆಟಪ್ ಮಾಡಿಲ್ಲ 90% ಆಫ್ ದ ಕಾಲೇಜಸ್. UV ಮೆಥಡಲ್ಲಿ ಇಲ್ಲಿ ಬಲ್ಪ್ ಹಾಕಿರ್ತೀರ, ಇದನ್ನು ಸೋರ್ಸ್ ಅಂತ ಟ್ರೀಟ್ ಮಾಡಿರ್ತೀರ. ಇಲ್ಲಿಂದ ಲೈಟ್ ಬಂದು ಇಲ್ಲಿ ಸ್ಕ್ರೀನ್ ಇಟ್ಬಿಟ್ಟು ಇದ್ರದ್ದು ಇಮೇಜನ್ನು ಇಲ್ಲಿ ತೊಗೊತೀರಲ್ವಾ. ಏನು ಸಿಲ್ಲಿ ಮಿಸ್ಟೇಕ್ ಮಾಡ್ತೀರಾ? ಡಯಾಗ್ರಾಮ್ ಬರೀಬೇಕಾದ್ರೆ ಆರೋನೇ ಹಾಕೋಲ್ಲ. ನೋ ಆರೋ. 1 ಮಾರ್ಕ್ ಕಟ್. 1 ಮಾರ್ಕ್ ಕಟ್ ಆಯ್ತು ನಿಮ್ಮಲ್ಲಿ. ನೆಕ್ಸ್ಟ್ ಸಿಲ್ಲಿ ಮಿಸ್ಟೇಕ್ ಏನು ಮಾಡ್ದಾನೆ? ಆಲ್ ಡಿಸ್ಟೆನ್ಸಸ್ ಆರ್ ಮೆಜರ್ಡ್ ಫ್ರಮ್ ಲೆನ್ಸ್ ಅಂತ ಹೇಳಿರ್ತೀವಿ. ಅವನು ಇವನು ಇಲ್ಲಿಂದನೇ ತೊಗೊತಾನೆ, ವಿನ ಇಲ್ಲಿಂದ ತೊಗೊತಾನೆ. ವಾಟ್ ಈಸ್ ದಿಸ್? ಏನು ಟೆನ್ಷನಲ್ಲಿ ಮಾಡ್ತಾನೋ, ಪ್ರಾಕ್ಟೀಸ್ ಇರಲ್ವೋ? ವಿ ಡೋಂಟ್ ನೋ. ದ ಸ್ಟೂಡೆಂಟ್ಸ್ ಆರ್ ಲೂಸಿಂಗ್ ಮಾರ್ಕ್ಸ್ ಬಿಕಾಸ್ ಆಫ್ ದಿಸ್ ಸಿಲ್ಲಿ ಮಿಸ್ಟೇಕ್ಸ್. ಆಲ್ ಡಿಸ್ಟೆನ್ಸಸ್ ಆರ್ ಮೆಜರ್ಡ್ ಫ್ರಮ್ ದ ಲೆನ್ಸ್. Image distance is this one, no? When you are taking like this, silly mistake, you should not repeat. You should not do in the examination. Next, ಈ ಪ್ರಿಸಮ್ ಎಕ್ಸ್ಪೆರಿಮೆಂಟಲ್ಲಿ ನಾರ್ಮಲಿಂದ ಆ್ಯಂಗಲ್ ಮೆಜರ್ ಮಾಡಬೇಕು. ಇಲ್ಲೊಂದು ಲೈನ್ ಹೇಳ್ಕೊತೀರಾ, ಪರ್ಪೆಂಡಿಕ್ಯುಲರ್ ಲೈನ್ ಎಳಿತೀರಾ. ಆ್ಯಂಗಲ್ನ ಮೆಜರ್ ಮಾಡಪ್ಪ ಅಂದರೆ ಪ್ರೊಟ್ರಾಕ್ಟ್ರನ್ನ ಇಲ್ಲಿಟ್ಬಿಟ್ಟು ಆ್ಯಂಗಲ್ನ ಇಲ್ಲಿಂದ ಮೆಜರ್ ಮಾಡ್ತೀಯ. 30 ಡಿಗ್ರಿ ಮೆಜರ್ ಮಾಡು ಅಂತ ಹೇಳಿದ್ರೆ ಇಲ್ಲಿಂದ ಮೆಜರ್ ಮಾಡ್ಕೊಂಬರ್ತೀಯ. ಇದು ನಾರ್ಮಲ್ ಲೈನು. ಆಲ್ ಆ್ಯಂಗಲ್ಸ್ ಆರ್ ಮೆಜರ್ಡ್ ಫ್ರಮ್ ದ ನಾರ್ಮಲ್ ಪರ್ಪೆಂಡಿಕ್ಯುಲರ್ ಲೈನ್. ಇಲ್ಲಿಂದ ಆ್ಯಂಗಲ್ ಮೆಜರ್ ಮಾಡ್ಬೇಕು. ನಿಮ್ಮ ಪ್ರೊಟ್ರಾಕ್ಟ್ರನ್ನ ಇಲ್ಲಿಟ್ಬಿಟ್ಟು ಇಲ್ಲಿಂದ 0ಇಂದ 30 ಡಿಗ್ರಿ ಇಲ್ಲಿ ಮೆಜರ್ ಮಾಡಬೇಕು. ದಿಸ್ ಈಸ್ ಯುವರ್ ಇನ್ಸಿಡೆಂಟ್ ಆ್ಯಂಗಲ್. ನೀ ಏನು ಮಾಡ್ತೀಯ? ಇದು ಸಿಲ್ಲಿ ಮಿಸ್ಟೇಕು. ಸೊ ಪ್ರಿಸಮ್ನಲ್ಲಿ ಎಕ್ಸ್ಕ್ಯೂಸ್ ಮೀ, ಆ್ಯಂಗಲ್ ಶುಡ್ ಬಿ ಮೆಜರ್ಡ್ ಫ್ರಮ್ ನಾರ್ಮಲ್. ಟೇಕ್ ಕೇರ್. ಎಲ್ಲರೂ ವ್ಯಾಲ್ಯೂಸ್ ಇಲ್ಲಿ ಬರೀತಾ ಇದ್ದೀರಾ? ನೋ 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 ನೋ. ನೋಡಿದ ತಕ್ಷಣ ಮಾರ್ಕ್ಸ್ ಕಟ್ ಮಾಡ್ತಾರೆ. ನೀನು ಗ್ರಾಫ್ ಹಾಕ್ಕೊಂಡು ಹೋಗ್ತೀಯ, ಇಡೀ ಪರ್ಫಾರ್ಮೆನ್ಸಿಗೆ ರ್ಯಾಂಕ್ ಅಂತ ಸ್ಟೇಟ್ ವ್ಯಾಲೇಟರ್ ಆದರೆ ನಿನಗೆ 3 ಮಾರ್ಕ್ಸ್ ಕಟ್ ಮಾಡ್ತಾನೆ. ಡೋಂಟ್ ಮೇಕ್ ದಿಸ್ ಸಿಲ್ಲಿ ಮಿಸ್ಟೇಕ್ಸ್. ನೆಕ್ಸ್ಟ್, ಈ ಗ್ರಾಫ್ ರೀಡಿಂಗ್ ಕ್ಯಾಲಿಬ್ರೇಷನ್ಗಳು ನೋಡುವಾಗ ಕ್ಯಾಲಿಬ್ರೇಷನ್ನೇ ರಾಂಗ್ ಮಾಡ್ತೀರಾ. 10 ಡಿವಿಷನ್ಗೆ 0.5, ನೆಕ್ಸ್ಟ್ 10 ಡಿವಿಷನ್ಗೆ 1. ಈ ಥರ ಯಾವ್ದಾರ ಆಗಲಿ, ಆ್ಯಮೀಟ್ರಲ್ಲಾಗಲಿ ಗ್ಯಾಲ್ನೋಮೀಟ್ರಲ್ಲಾಗಲಿ ಮಾರ್ಕಿಂಗ್ ಇರುತ್ತೆ. 1 ಡಿವಿಷನ್ಗೆ ಎಷ್ಟು ನೀವು ಮಾರ್ಕೇ ಮಾಡಿರೋದ್ರಿಲ್ಲ. 0.5 ಡಿವೈಡೆಡ್ ಬೈ 10 ಮಾಡಿಕೊಂಡು 1 ಡಿವಿಷನ್ಗೆ ಎಷ್ಟು ಬರುತ್ತೆ ಕ್ಯಾಲ್ಕುಲೇಷನ್ ಮಾಡಿಕೊಂಡು 0.05 ಒಂದಕ್ಕಾಯಿತು. ಇದು 2 ಡಿವಿಷನ್ಗಿದ್ರೆ ರೀಡಿಂಗ್ ಎಷ್ಟು? 2 ಇಂಟು ಅಷ್ಟು. ಈ ಕ್ಯಾಲಿಬ್ರೇಷನ್ನೇ ರಾಂಗ್ ಮಾಡ್ತಾಯಿದ್ದೀರಾ. ದಿಸ್ ಈಸ್ ಒನ್ ಮೋರ್ ಸಿಲ್ಲಿ ಮಿಸ್ಟೇಕ್. ಸಿಲ್ಲಿ ಮಿಸ್ಟೇಕ್ ನಂಬರ್ 7. ಯು ಶುಡ್ ನೋ ಕ್ಯಾಲಿಬ್ರೇಷನ್. You should know how to read the ammeter. 1 division is equal to how much? You must know this calculation for every meters. Ammeter ಆಗಲಿ, ವೋಲ್ಟ್ ಮೀಟರ್ ಆಗಲಿ, ಗ್ಯಾಲ್ನೋಮೀಟರ್ ಆಗಲಿ. ಗ್ಯಾಲ್ನೋಮೀಟ್ರಲ್ಲಿ ಫಿಕ್ಸ್ ಇರುತ್ತೆ 0 to 30, ಕನ್ಫ್ಯೂಷನ್ ಇಲ್ಲ. ನೀವು ಮೈಕ್ರೋ ಆಮೀಟರ್ ಯೂಸ್ ಮಾಡಿದರೆ ಎಕ್ಸ್ಕ್ಯೂಸ್ ಮೀ ಮಿಲಿ ಆಮೀಟರ್ ಯೂಸ್ ಮಾಡಿದರೆ ಅಲ್ಲಿ ಕ್ಯಾಲಿಬ್ರೇಷನ್ಸ್ ಬಗ್ಗೆ ಯು ಶುಡ್ ಟೇಕ್ ಕೇರ್. 1 division is equal to how much? This is the silly mistake you are doing.
ನೆಕ್ಸ್ಟ್ ಗ್ಲಾಸ್ ಸ್ಲ್ಯಾಬು, ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಗ್ಲಾಸ್ ಸ್ಲ್ಯಾಬ್ ಕಂಡುಹಿಡಿಬೇಕಾದ್ರೆ ಟ್ರಾವೆಲಿಂಗ್ ಮೈಕ್ರೋಸ್ಕೋಪು ಫೋಕಸ್ ಮಾಡ್ತಿರಲ್ಲಪ್ಪ, ಈ ಟ್ರಾವೆಲಿಂಗ್ ಮೈಕ್ರೋಸ್ಕೋಪಲ್ಲಿ ಮೇನ್ ಸ್ಕೇಲ್ ಇರುತ್ತೆ, ಇಲ್ಲಿ ಫೋಕಸ್ ಮಾಡಿರೋದು ಐ ಪೀಸ್ ಇರುತ್ತೆ. ಈ ಐ ಪೀಸ್ನ ಟ್ಯೂನ್ ಮಾಡೋಕ್ಕೆ ಇಲ್ಲೊಂದು ಸ್ಮಾಲ್ ಇರುತ್ತೆ. ಇಲ್ಲಿ ಇಂಕ್ ಡಾಟ್ನ ನೋಡಿರ್ತೀರ. ಫಸ್ಟ್ ಫೋಕಸಿಗೆ ಮಾತ್ರ ನೀವು ಪದೇ ಪದೇ ಹೇಳಿರ್ತೀವಿ. ಫಸ್ಟ್ ಫೋಕಸ್ ಮಾಡ್ಬೇಕಾದ್ರೆ ಮಾತ್ರ ಈ ಡಾಟ್ನ ವ್ಯೂ ಮಾಡ್ತಿರಲ್ಲ ಲೋಯರ್ ಸರ್ಫೇಸ್ ಅನ್ನೋದಕ್ಕೋಸ್ಕರ, ಅವಾಗ ಮಾತ್ರ ನೀವು ಇದನ್ನಾದರೂ ಮೂವ್ ಮಾಡಿ, ಇದನ್ನಾದರೂ ಫೈನ್ ಮೂಮೆಂಟ್ ಯಾವುದಾದ್ರೂ ಮಾಡ್ಕೊಳ್ಳಿ. ಒಂದು ಸಲ ಈ ಫೈನ್ ಮೂಮೆಂಟ್ ಈ ನಾಬ್ನ ಮಾಡಾದಮೇಲೆ R2 R3 ರೀಡಿಂಗ್ಗಳಿಗೆ ಇದನ್ನು ಮುಟ್ಟಬಾರ್ದು. ಇಲ್ಲಿ ಫೈನ್ ಟ್ಯೂನ್ಮೆಂಟ್ ಇರ್ತದೆ, ಇದನ್ನು ಯೂಸ್ ಮಾಡಬೇಕು. ಇದು ಅಪ್ ಆ್ಯಂಡ್ ಡೌನ್ ಮೂವ್ ಆಗುತ್ತೆ. ಈ ನಾಬ್ ಯೂಸ್ ಮಾಡಬೇಕು ಯಾವುದಕ್ಕೆ? R2 ವ್ಯಾಲ್ಯೂ R3 ವ್ಯಾಲ್ಯೂಗೆ ಯು ಶುಡ್ ಯೂಸ್ ದಿಸ್ ಬಟನ್. ಯು ಶುಡ್ ನಾಟ್ ಟಚ್ ದಿಸ್. ದಿಸ್ ಈಸ್ ಓನ್ಲಿ ಫಾರ್ R1. Only for R1 reading. You should, once you focus it, no, you should not touch this. Only use this. ಇದು ಸಿಲ್ಲಿ ಮಿಸ್ಟೇಕು. ಒಂದ್ಸಲಿ ಫೋಕಸ್ ಮಾಡ್ತಾನೆ ಇದನ್ನೇ ಓಡಾಡ್ತಾ ಇರ್ತಾನೆ. ಇದರಲ್ಲೇ ಓಡಾಡ್ತಾ ಇದ್ದರೆ ನಿಮ್ಮ ಟೋಟಲ್ ರೀಡಿಂಗ್ ಎಲ್ಲಿ ಚೇಂಜ್ ಆಗುತ್ತೆ? ಆ ಲೋಯರ್ ಸರ್ಫೇಸು, ಗ್ಲಾಸು, ಚಾಕ್ ಪೌಡ್ರದು ರೀಡಿಂಗ್ ಎಲ್ಲಿ ವೇರಿ ಆಗುತ್ತೆ? ಇದು ಇಲ್ಲೇ ಟ್ಯೂನ್ ಮಾಡಿ ನೋಡ್ಕೊತಾ ಇರ್ತೀಯ. ದಟ್ ಈಸ್ ಸಿಲ್ಲಿ ಮಿಸ್ಟೇಕ್. ನೆಕ್ಸ್ಟ್ ಒನ್, ಸ್ಕ್ರೀನಲ್ಲಿ ಇನ್ನೊಂದು ಆಪ್ಟಿಕ್ ಎಕ್ಸ್ಪೆರಿಮೆಂಟ್. ಕಾನ್ವೆಕ್ಸ್ ಲೆನ್ಸ್ ಕಂಡುಹಿಡಿಬೇಕಾದ್ರೆ ಸೋರ್ಸ್ ಬಲ್ಪ್ ಹತ್ರ ಇಟ್ಕೊಂಡು ಇಲ್ಲೇ ಓಡಾಡ್ತಿರ್ತಾರೆ. ನಾವು ಹೇಳಿರ್ತೀವಿ ಮಿನಿಮಮ್ ಇದು ಡಿಸ್ಟೆನ್ಸ್, ಆಬ್ಜೆಕ್ಟ್ ಡಿಸ್ಟೆನ್ಸು ಗ್ರೇಟರ್ ದೆನ್ 2F ಇರಬೇಕು ಅಂತ ಅಟ್ಲೀಸ್ಟ್. ಅಂದರೆ ಎಫ್ನ ನೀನು ಡಿಸ್ಟೆನ್ಸ್ ಮೆಥಡಲ್ಲಿ ರಫ್ ಆಗಿ 10 ಸೆಂಟಿಮೀಟ್ರೋ 15 ಸೆಂಟಿಮೀಟ್ರೋ ಕಂಡುಹಿಡ್ಕೊಂಡ್ರೆ ಅದ್ರ ಡಬಲ್ 30 ಸೆಂಟಿಮೀಟ್ರಿಗೆ ಆಬ್ಜೆಕ್ಟ್ ಡಿಸ್ಟೆನ್ಸ್ ಇಟ್ಕೋಬೇಕು ನೀನು. ಅಂದರೆ ಇದು 30 ಸೆಂಟಿಮೀಟ್ರಿಂದ ಟ್ರಯಲ್ ಸ್ಟಾರ್ಟ್ ಮಾಡಬೇಕು ಅಟ್ಲೀಸ್ಟ್. ಯು ವ್ಯಾಲ್ಯೂ ವಿ ಕರೆಸ್ಪಾಂಡಿಂಗಾಗಿ ಬರುತ್ತೆ. ನೀನಿದು 10ಕ್ಕಿಂತ ಕಡಿಮೆ ಇಟ್ಕೊಳ್ಳೋದು ಇಲ್ಲಿ ಮಾಡ್ತಾ ಇರ್ತೀವಿ ಎಕ್ಸ್ಪೆರಿಮೆಂಟು. ದಿಸ್ ಈಸ್ ದ ಬೇಸಿಕ್ ಒನ್ ಕಾಮನ್ ಮಿಸ್ಟೇಕ್. ಯುವರ್ ಆಬ್ಜೆಕ್ಟ್ ಡಿಸ್ಟೆನ್ಸ್ ಶುಡ್ ಬಿ ಗ್ರೇಟರ್ ದ್ಯಾನ್ ಅಟ್ಲೀಸ್ಟ್ 2 ಟೈಮ್ಸ್ ಆಫ್ ದ ಫೋಕಲ್ ಲೆಂತ್. ಫೋಕಲ್ ಲೆಂತ್ನ ಡಿಸ್ಟೆನ್ಸ್ ಮೆಥಡಲ್ಲಿ ಕಂಡುಹಿಡ್ಕೊತೀಯ. ಸಾಮಾನ್ಯವಾಗಿ ಕಾನ್ವೆಕ್ಸ್ ಲೆನ್ಸ್ಗಳು 10 ಸೆಂಟಿಮೀಟ್ರು 15 ಸೆಂಟಿಮೀಟ್ರು ಎರಡೇ ಕೊಡೋದು. ವೆರಿ ರೇರ್ಲಿ 20 ಸೆಂಟಿಮೀಟ್ರ್. ರೈಟ್? Excuse me. Next, ಕ್ಯಾಲ್ಕುಲೇಷನ್ ಪಾರ್ಟೇ ತೋರಿಸಲ್ವಲ್ರು. ಕ್ಯಾಲ್ಕುಲೇಷನ್ ಆಗಲಿ ಅಬ್ಸರ್ವೇಷನ್ಸ್ ಆಗಲಿ ಬರದೇ ಇರೋದಿಲ್ಲ. ಕ್ಯಾಲ್ಕುಲೇಟರ್ ಹೊಡಿತೀರಾ, ಡೈರೆಕ್ಟಾಗಿ ಆನ್ಸರ್ ಇಟ್ಟಿರ್ತೀರ. ಎಲ್ಲ ಪೋರ್ಷನ್ಸ್ಗೂ ಕ್ಯಾಲ್ಕುಲೇಷನ್ ಕ್ಯಾರೀಸ್ 3 ಮಾರ್ಕ್ಸ್. ಕ್ಯಾಲ್ಕುಲೇಟರ್ ಹೊಡೆದ್ಬಿಟ್ಟು ಖುಷಿಯಾಗಿ ಆಚೆ ಬಂದುಬಿಡ್ತೀಯ, ರಿಸಲ್ಟು ಚೆನ್ನಾಗಿ ಬಂದಿರುತ್ತೆ, ಯೂನಿಟು ಬರೆದಿರ್ತೀಯ, ಎವ್ರಿಥಿಂಗ್ ಈಸ್ ಪರ್ಫೆಕ್ಟ್ಲಿ ಡನ್. ಬಟ್ ಅಕಾರ್ಡಿಂಗ್ ಟು ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ ಯು ಆರ್ ನಾಟ್ ಶೋನ್ ದ ಕ್ಯಾಲ್ಕುಲೇಷನ್ ಸಪ್ರೇಟ್ಲಿ. 3 ಮಾರ್ಕ್ಸ್ ಕಟ್. ಸೊ ಈ ಥರದ ಸಿಲ್ಲಿ ಮಿಸ್ಟೇಕ್ಸನ್ನು ಮಾಡಬೇಡಿ ಮಕ್ಕಳೇ. 30ಕ್ಕೆ 30 ಮಾರ್ಕ್ಸನ್ನು ನೀವೆಲ್ಲ ತಗೊಳ್ರಿ. ಈ 10ರಿಂದ 12 ಮಿಸ್ಟೇಕ್ಸ್ಗಳನ್ನು ನಾನು ಹೇಳಿರ್ತೇನೆ. ನಾನು ಮಾಡಿದಂಥ ಎಕ್ಸಾಮ್ಸ್ಗಳಲ್ಲಿ ನೋಟಿಸ್ ಮಾಡಿರ್ತಕ್ಕಂಥ ಮಿಸ್ಟೇಕ್ಸು, ಸಿಲ್ಲಿ ಮಿಸ್ಟೇಕ್ಸು ನೀವ್ಯಾರೂ ರಿಪೀಟ್ ಮಾಡಬೇಡಿ. ಮತ್ತೊಂದು ಜ್ಞಾಪಿಸ್ಕೊಂಡು ಹೇಳೋದಾದರೆ ಪ್ರಾಕ್ಟಿಕಲ್ ರೆಕಾರ್ಡ್ನ ಭಾಳ ಜನ ಇನ್ಕಂಪ್ಲೀಟ್ ಸಬ್ಮಿಟ್ ಮಾಡ್ತಿರ್ತೀರ ಕೇರ್ಲೆಸ್ ಆಗಿ. 14 ಎಕ್ಸ್ಪೆರಿಮೆಂಟ್ಸ್ ಇಲ್ಲವೇ ಇಲ್ಲ, ಸಿಗ್ನೇಚರ್ ಇಲ್ಲ, ಒಳಗಡೆ ಇನ್ಕಂಪ್ಲೀಟ್ ರೆಕಾರ್ಡ್ಸು, ವ್ಯಾಲ್ಯೂಸ್ ಇಲ್ಲ. ವ್ಯಾಲ್ಯೂಯೇಟ್ರು ತುಂಬ ಸೀರಿಯಸ್ಸಾಗಿ ವ್ಯೂ ಮಾಡ್ತಾರೆ. ಲೆಸ್ ದ್ಯಾನ್ 14 ಎಕ್ಸ್ಪೆರಿಮೆಂಟ್ಸ್ ತೊಗೊಂಡ್ರೆ ನಿನಗೆ 5 ಸಿಗಲ್ಲ ಮಾರ್ಕ್ಸು. ನಿಂಗೆ ಸಿಗೋದೇ ಮಾರ್ಕ್ಸು ಓನ್ಲಿ 3 ಮಾರ್ಕ್ಸು, 2 ಮಾರ್ಕ್ ಕಟ್ಟು. ಸೊ ಈ ಥರದ್ದೆಲ್ಲ ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ ಯು ಶುಡ್ ನೋ. ಯು ಶುಡ್ ನಾಟ್ ಮೇಕ್ ಸಿಲ್ಲಿ ಮಿಸ್ಟೇಕ್ಸ್. ದಟ್ ಈಸ್ ಮೈ ಮೇನ್ ಆಂಬಿಷನ್ ಆಫ್ ದಿಸ್ ವಿಡಿಯೋ. So these are some general silly mistakes done by the students during the examination as I seen during the
ಆ್ಯಸ್ ಐ ಸಿ ಆ್ಯಸ್ ದ ಎಕ್ಸಾಮ್ನರ್. ಓಕೆ ವಿದ್ಯಾರ್ಥಿಗಳೇ, ನೀವು ಯಾರು ಇದನ್ನು ರಿಪೀಟ್ ಮಾಡಬೇಡಿ. ಎಲ್ಲರೂ 30ಕ್ಕೆ ಸ್ಕೋರ್ ಮಾಡಿ ಅಂತ ವಿಶ್ ಮಾಡ್ತಾ, ಐ ವಿಶ್ ಯು ಗುಡ್ ಲಕ್. I wish you good luck. I wish you all the best. Please subscribe my channel and share to your friends so that everybody should get benefit. It's always, I believe in mutual growth. ಎಲ್ಲರೂ ಒಟ್ಟಾಗಿ ಬೆಳೆಯೋಣ, ಎಲ್ಲರೂ ಒಟ್ಟಾಗಿ ಕಲಿತಾ ಇರೋಣ ಅಂತ ಹೇಳ್ತಾ, ಎಲ್ರಿಗೂ ಮತ್ತೊಮ್ಮೆ ಐ ವಿಶ್ ಯು ಗುಡ್ ಲಕ್.